ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. 2026ಕ್ಕೆ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಆಡಳಿತ ಪಕ್ಷ ಡಿಎಂಕೆ ಮತ್ತೆ ಮರಳಿ ಬರುವುದಕ್ಕೆ ಈಗಾಗಲೇ ಸಾಕಷ್ಟು ಕಸರತ್ತು ನಡೆಸುತ್ತಿದೆ. ವಿಪಕ್ಷಗಳು ಕೂಡ ಹೇಗಾದ್ರೂ ಮಾಡಿ ಡಿಎಂಕೆಯನ್ನ ಮಣಿಸಿ ತಮಿಳುನಾಡಿನ ಸಿಂಹಾಸನ ಏರುವುದಕ್ಕೆ ಪ್ರಯತ್ನವನ್ನ ಮಾಡ್ತಿದೆ. ಆದರೆ ತಮಿಳುನಾಡಿನ ಭರವಸೆಯ ಜನನಾಯಕನಂತನೇ ಗುರುತಿಸಿಕೊಳ್ತಿರುವಂತಹ ದಳಪತಿ ವಿಜಯ್ ರಾಜಕೀಯದಲ್ಲಿ ಹೊಸ ಕ್ರಾಂತಿಯನ್ನ ಮೂಡಿಸುವುದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ವಿಜಯ್ ಬದಲಾವಣೆಯನ್ನ ತಂದೇ ಬಿಡ್ತಾರ? ಎಲ್ಲವನ್ನ ತಿಳಿಸ್ತೇವೆ. ಇದೇ ಹೊತ್ತಿನ ವಿಶೇಷ ತಮಿಳುನಾಡಿಗೆ ಜನ ನಾಯಕನ್. ಎರಡು 2026ರಲ್ಲಿ ವಿಧಾನಸಭಾ ಚುನಾವಣೆಗಾಗಿ ದಳಪತಿ ವಿಜಯ್ ಟಿವಿಕೆ ಮೂಲಕ ತಮಿಳಿಗರಲ್ಲಿ ಭಾರಿ ವಿಶ್ವಾಸವನ್ನ ಮೂಡಿಸುವುದರ ಜೊತೆಗೆ ಕಸರತ್ತನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕರೊಂದಿಗೆ ವಿಜಯ್ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದಾಗ ತಮಿಳುನಾಡು ರಾಜಕೀಯದಲ್ಲಿ ಬಿಸಿ ಬಿಸಿ ಸುದ್ದಿ. ಹಾಗಾದ್ರೆ ಕಾಂಗ್ರೆಸ್ ಜೊತೆ ಟಿವಿಕೆ ಇವರೆಲ್ಲ ಕೈ ಜೋಡಿಸ್ತಾರ? ತಮಿಳುನಾಡಿನ ರಾಜಕೀಯದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಯೋಚನೆ ಮಾಡ್ತೀರಾ? ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ರ ವಿಧಾನಸಭಾ ಚುನಾವಣೆಗೆ ಟಿವಿಕೆ ಹೊಸ ಭರವಸೆ. ಅಧಿಕಾರ ಹಿಡಿಯುವುದಕ್ಕೆ ರಾಜಕೀಯ ಪಕ್ಷಗಳ ಕಸರತ್ತು. ರಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ತಮಿಳುನಾಡಿನ ರಾಜಕೀಯ ಇತಿಹಾಸವೇ ಬದಲಾಗುವಂತೆ ದಳಪತಿ ವಿಜಯ್ ಅವರ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಅಂದರೆ ಟಿವಿಕೆ ಪಕ್ಷ ಹೊಸ ಭರವಸೆಯನ್ನ ತಮಿಳುನಾಡಿನ ಜನರಲ್ಲಿ ವಿಶ್ವಾಸ ಮೂಡಿಸುತ್ತಿದೆ. ಈ ನಡುವೆ ಆಡಳಿತಾರೂಢ ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಮತ್ತೆ ಮರಳಿ ಅಧಿಕಾರ ಹಿಡಿಯುವುದಕ್ಕೆ ಯತ್ನಿಸುತ್ತಿದೆ. ವಿಪಕ್ಷಗಳು ಕೂಡ ಇನ್ನಿಲ್ಲದ ಕಸರತ್ತುಗಳಿಗೆ ಕೈ ಹಾಕಿದೆ. ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ಯಾವ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡರೆ ಅಧಿಕಾರವನ್ನ ಹಿಡಿಯಬಹುದು ಎಂಬ ಲೆಕ್ಕಾಚಾರದಲ್ಲಿ ತಂತ್ರಗಾರಿಕೆಯಲ್ಲಿ ನಿರತವಾಗಿವೆ. ಇಷ್ಟು ಮಾತ್ರವಲ್ಲದೆ ತಮಿಳಿಗರನ್ನ ಓಲೈಸುವುದಕ್ಕೆ ರಾಜಕೀಯ ನಾಯಕರು ಹೋದಲ್ಲಿ ಬಂದಲ್ಲಿ ಭಾರೀ ಬೆಂಬಲ ಗಳಿಸುತ್ತಿರುವ ದಳಪತಿ ನೆಲ ಮುಗಿಲು ಒಂದಾಗುವಷ್ಟು ನಿರೀಕ್ಷೆ ಸೃಷ್ಟಿಸಿದ್ದ ವಿಜಯ್ ಸಿನಿಮಾ ಕ್ಷೇತ್ರದಲ್ಲಿ ಗಳಿಸಿದ ಸಂಪತ್ತು, ಅಭಿಮಾನಿಗಳ ಬೆಂಬಲ ಹಾಗೂ ಜನಪ್ರಿಯತೆಯಿಂದ ತಮಿಳಗ ವೆಟ್ರಿ ಕಳಗಂ ಎಂಬ ಪಕ್ಷ ಸ್ಥಾಪಿಸಿ ತಮಿಳುನಾಡಿನ ರಾಜಕಾರಣಕ್ಕೆ ಧುಮುಕಿದ್ದಂತಹ ದಳಪತಿ ವಿಜಯ್ ತಮಿಳುನಾಡಿನಾದ್ಯಂತ ಹೊಸ ರಾಜಕೀಯದ ಅಲೆಯನ್ನ ಎಬ್ಬಿಸುತ್ತಿದ್ರು. ಹೋದಲ್ಲಿ ಬಂದಲ್ಲಿ ಭಾರೀ ಜನಸ್ತೋಮದ ಜೈಕಾರ ಹಾಗೂ ಬೆಂಬಲ ಗಳಿಸುತ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ತಮಿಳುನಾಡಿನ ಮುಖ್ಯಮಂತ್ರಿಯಾಗುವ ಕನಸು ಕಾಣುತ್ತಿದ್ದಾರೆ. ಆದರೆ ಕಳೆದ ಸೆಪ್ಟೆಂಬರ್ನಲ್ಲಿ ತಮಿಳುನಾಡಿನ ಕರೂರಿನಲ್ಲಿ ನಡೆದ ನಟ ವಿಜಯ್ ಅವರ ರ್ಯಾಲಿಯಲ್ಲಿ ಸಂಭವಿಸಿದ ಭಾರೀ ಕಾಲ್ತುಳಿತ ಪ್ರಕರಣದಲ್ಲಿ 39 ಮಂದಿ ಮೃತಪಟ್ಟಿದ್ರು ಹಾಗೂ 51 ಮಂದಿ ಗಾಯಗೊಂಡಿದ್ರು. ಆ ಬಳಿಕ ತಮಿಳುನಾಡು ಡಿಎಂಕೆ ಸರ್ಕಾರ ವಿಜಯ್ ಮೇಲೆ ಕಾನೂನು ಕ್ರಮ ಕೈಗೊಂಡು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ವಿಜಯ್ ಭಾಗವಹಿಸದಂತೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರಿತ್ತು. ಆ ಮೂಲಕ ರಾಜಕೀಯವಾಗಿ ವಿಜಯ್ ಅವರನ್ನ ಹಣಿಯಲು ಅಲ್ಲಿನ ಡಿಎಂಕೆ ಸರ್ಕಾರ ಹವಣಿಸಿತ್ತು ಎನ್ನುವುದರಲ್ಲಿ ಇಲ್ಲಿ ಉಲ್ಲೇಖಾರ್ಹ.
ಇನ್ನು ಈ ಘಟನೆಯಿಂದಾಗಿ ಸೊರಗಿ ಹೋಗಿದ್ದ ವಿಜಯ್ ಕೇವಲ 3 ತಿಂಗಳಲ್ಲಿ ಮರಳಿ ರಾಜಕೀಯ ಅಖಾಡಕ್ಕೆ ಇಳಿದಿದ್ದಾರೆ. ಹೌದು, ನಟ ದಳಪತಿ ವಿಜಯ್ ತಮಿಳಿಗರೊಂದಿಗೆ ಬೆರೆಯುವುದಕ್ಕೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳಲು ಮುಂದಾಗಿದ್ದಾರೆ. ಇತ್ತೀಚೆಗೆ ನಡೆದ ಕ್ರಿಸ್ಮಸ್ ಹಬ್ಬದ ಆಚರಣೆಗೂ ಮುನ್ನ ಕನ್ಯಾಕುಮಾರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರೊಂದಿಗೆ ವಿಜಯ್ ವೇದಿಕೆ ಹಂಚಿಕೊಂಡು ರಾಜಕೀಯ ರಂಗದಲ್ಲಿ ಸಂಚಲನ ಉಂಟುಮಾಡಿದ್ದಾರೆ. ತಮ್ಮ ಕಟು ವಿರೋಧ ಪಕ್ಷ ಡಿಎಂಕೆ ನಾಯಕರ ಎದೆಯಲ್ಲಿ ಅವಲಕ್ಕಿ ಕುಟ್ಟಿದ್ದಾರೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. என்னடா இவன் வந்ததுலேருந்து கேள்வியா கேட்குறான். இவன் வந்தா என்ன செய்வான்னு கேட்குறீங்க அதானே? அதை செய்வோம் இதை செய்வோம்னு இந்த பொய்யான வாக்குறுதிகள்லாம் எப்பவுமே கொடுக்க மாட்டோம். ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಟಿವಿಕೆ ಜೊತೆಗೆ ಮೈತ್ರಿ. ಕನ್ಯಾಕುಮಾರಿಯಲ್ಲಿ ನಡೆದ ಕ್ರಿಸ್ಮಸ್ ಹಬ್ಬದಾಚರಣೆಯಲ್ಲಿ ಸ್ಟಾಲಿನ್ ಅನುಪಸ್ಥಿತಿ. ಪ್ರತಿ ವರ್ಷದಂತೆ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಕನ್ಯಾಕುಮಾರಿಯಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತದೆ. ಕಳೆದ ವರ್ಷ ತಮಿಳುನಾಡಿನ ಆಡಳಿತಾರೂಢ ಡಿಎಂಕೆ ಸರ್ಕಾರವೇ ಇಡೀ ಕಾರ್ಯಕ್ರಮದ ಆಯೋಜನೆಯ ಹೊಣೆ ಹೊತ್ತಿತ್ತು. ಮುಖ್ಯಮಂತ್ರಿ ಸ್ಟಾಲಿನ್ ಮುಖ್ಯ ಅತಿಥಿಗಳಾಗಿ ಅಲ್ಪಸಂಖ್ಯಾತರ ಬೆನ್ನೆಲುಬಾಗಿ ನಿಂತಿದ್ರು. ಆದರೆ ಈ ಬಾರಿಯೇ ಕ್ರಿಸ್ಮಸ್ ಹಬ್ಬದ ಆಚರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಅನುಪಸ್ಥಿತಿ ಎದ್ದು ಕಾಣುತ್ತಿತ್ತು. ಸ್ಟಾಲಿನ್ ಸ್ಥಾನವನ್ನ ದಳಪತಿ ವಿಜಯ್ ಆವರಿಸಿ ಕ್ರಿಶ್ಚಿಯನ್ ಸಮುದಾಯದ ಮತಗಳನ್ನ ಸೆಳೆಯುವಲ್ಲಿ ಯಶಸ್ವಿಯಾದರು. ವಿಜಯ್ ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ತಮಿಳುನಾಡಿನ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದು ಈಗ ತಮಿಳುನಾಡಿನ ರಾಜಕೀಯದಲ್ಲಿ ಬಿಸಿ ಬಿಸಿ ಸುದ್ದಿಯಾಗಿದೆ. ಈ ನಡುವೆ ತಮಿಳುನಾಡಿನ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಈ ಬೆಳವಣಿಗೆಯನ್ನ ಪ್ಲಮ್ ಕೇಕ್ಗೆ ಹೋಲಿಸಿ ವ್ಯಂಗ್ಯವಾಡಿದ್ದಾರೆ. ಕೇಕ್ ತಿನ್ನುವುದು ಯಾರು ಎಂಬ ಜಿಜ್ಞಾಸೆಯಲ್ಲಿರುವ ಡಿಎಂಕೆ ಹಾಗೂ ಟಿವಿಕೆ ಕಾದಾಟದಲ್ಲಿ ಕಾಂಗ್ರೆಸ್ ಕೇಕ್ ಜೊತೆ ಹೋಗಲಿದೆಯೇ ಎಂದು ರಾಜಕೀಯ ನಾಯಕರು ತಲೆಕೆಡಿಸಿಕೊಂಡಿದ್ದಾರೆ. ಆದರೆ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿರುವ ಡಿಎಂಕೆಯನ್ನ ಬರುವಂತಹ ವಿಧಾನಸಭಾ ಚುನಾವಣೆಗಾಗಿ ತೊರೆದು ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತದೆಯೇ ಎನ್ನುವುದು ಸದ್ಯಕ್ಕಿರುವ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಒಟ್ಟಿನಲ್ಲಿ ಈ ಬಾರಿ ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಕ್ರಾಂತಿಯಾಗುವ ಲಕ್ಷಣಗಳು ದಟ್ಟವಾಗಿ ಕಾಣಿಸುತ್ತಿದೆ. ಮುಖ್ಯಮಂತ್ರಿಯಾಗುವ ದಳಪತಿ ವಿಜಯ್ ಅವರ ಕನಸು ನನಸಾಗುತ್ತಾ, ಕಾಂಗ್ರೆಸ್ ಟಿವಿಕೆ ಜೊತೆ ಕೈಜೋಡಿಸುತ್ತಾ, ಡಿಎಂಕೆ ಮಣ್ಣು ಮುಕ್ಕುತ್ತಾ ಎನ್ನುವುದನ್ನ ಕಾದು ನೋಡಬೇಕಿದೆ. ಶ್ರೀರಾಜ್ ವಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ತಮಿಳುನಾಡಿನಲ್ಲಿ ಈ ರಾಜಕೀಯ ಚದುರಂಗದಾಟ ಶುರುವಾಗುಬಿಟ್ಟಿದೆ. ಇದರ ನಡುವೆ ಅಣ್ಣಾಮಲೈ ಪ್ಲಮ್ ಕೇಕ್ ಅಂತ ಯಾರಿಗೆ ಹೇಳಿದ್ದು ಗೊತ್ತಾ? ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗಿಬಿಟ್ಟಿದೆ. ತಮಿಳುನಾಡು ರಾಜಕೀಯದಲ್ಲಿ ಅಣ್ಣಾಮಲೈ ಪ್ಲಮ್ ಕೇಕ್ ಅಂತ ಯಾರಿಗೆ ಹೇಳಿದ್ದು? ತಮಿಳುನಾಡಿನ ಪ್ಲಮ್ ಕೇಕ್ ತಿನ್ನೋರು ಯಾರು ಹಾಗಾದ್ರೆ? ತಮಿಳುನಾಡಿನಲ್ಲಿ ಜೋರಾಗುಬಿಟ್ಟಿದೆ ರಾಜಕೀಯ ಕಸರತ್ತು.
ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಅಣ್ಣಾಮಲೈ ಅವರು. ವಿಜಯ್ ಕೊಟ್ಟಂತ ಭರವಸೆಗೆ ರಾಜಕೀಯ ತಲ್ಲಣವೇ ಆಗಿಬಿಡುತ್ತಾ. ತಮಿಳುನಾಡಿನಲ್ಲಿ ಕ್ರಾಂತಿಯನ್ನ ಮಾಡ್ತಾರಾ ದಳಪತಿ ವಿಜಯ್? ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಪ್ರಮುಖವಾಗಿ ಇನ್ನೇನು ಕೆಲವು ತಿಂಗಳಿನಲ್ಲಿ ಬರುತ್ತೆ. 2021ರಲ್ಲಿ ಚುನಾವಣೆ ನಡೆದಿತ್ತು. ಆಗ ಆಡಳಿತಾರೂಢ ಸ್ಟಾಲಿನ ಸರ್ಕಾರ ರಚನೆಯಾಗುತ್ತೆ, ಅಧಿಕಾರದ ಗದ್ದುಗೆಯನ್ನು ಏರ್ಕೊಂಡಿದ್ದಾರೆ. ಇದರ ನಡುವೆ ಇನ್ನೇನು ಮಾರ್ಚ್ ಮತ್ತು ಏಪ್ರಿಲ್ 2026ರ ಆಸುಪಾಸಿನಲ್ಲಿ ಚುನಾವಣೆ ಆಗುತ್ತೆ. ಈಗಾಗಲೇ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು ಟಿವಿಕೆ ಪಕ್ಷ. ನೆಚ್ಚಿನ ಅನೇಕರ ನಟನಾಗಿರುವಂತಹ ವಿಜಯ್ ಅವರು ಈ ಬಾರಿ ಮೊದಲ ಬಾರಿಗೆ ಪಕ್ಷವನ್ನ ಸ್ಥಾಪನೆ ಮಾಡಿ ಮುಖ್ಯಮಂತ್ರಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಇವೆಲ್ಲದರ ನಡುವೆ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಅಣ್ಣಾಮಲೈ ಬಿಜೆಪಿಯ ಪ್ರಮುಖ ನಾಯಕ, ಆದರೆ ಅಧ್ಯಕ್ಷ ಸ್ಥಾನದಿಂದ ಬಿಟ್ಟು ಹೋಗಿರೋದು ಕೂಡ ಸಾಕಷ್ಟು ಚರ್ಚೆ ಕಾರಣ ಆಗಿರೋ ವಿಚಾರ. ಆದರೆ ಇದರ ನಡುವೆ ಪ್ಲಮ್ ಕೇಕ್ ವಿಚಾರವನ್ನು ಪ್ರಸ್ತಾಪಿಸ್ತಾರೆ ಕ್ರಿಸ್ಮಸ್ ಸಂದರ್ಭದಲ್ಲಿ. ಈ ಹೇಳಿಕೆ ರಾಜಕೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ತಲ್ಲಣವನ್ನು ಎಬ್ಬಿಸ್ಬಿಟ್ಟಿದೆ. ಹಾಗಾಗಿ ಈ ಪ್ಲಮ್ ಕೇಕ್ ಅನ್ನ ತಿನ್ನೋರು ಯಾರು, ಪ್ಲಮ್ ಕೇಕ್ ಅಂತ ಯಾರಿಗೂ ಉಲ್ಲೇಖಿಸ್ತಾರೆ ಅನ್ನೋದೇ ಚರ್ಚೆಗೆ ಆಸ್ಪದ ಆಗಿರೋದು. ಒಟ್ಟಲ್ಲಿ ರಾಜಕೀಯ ಕಸರತ್ತುಗಳು ನಡೀತಾ ಇದೆ. ಆದರೆ ಪ್ಲಮ್ ಕೇಕ್ ಅನ್ನೋದಾಗಿ ಕಾಂಗ್ರೆಸ್ ವಿಚಾರವನ್ನ ಪ್ರಸ್ತಾಪಿಸ್ತಾರೆ. ಒಂದೆಡೆ ಎನ್ಡಿಎ ಭಾಗವಾಗಿ ಎಐಎಡಿಎಂಕೆ ಜೊತೆಯಲ್ಲಿ ಕುರ್ಚಿ ಕಿತ್ತಾಟದಲ್ಲಿ, ಅಂದರೆ ಸೀಟು ಹಂಚಿಕೆ ವಿಚಾರದಲ್ಲಿ ಬಿಜೆಪಿ ಕೂಡ ವೈಮನಸ್ಸುಗಳು, ವೈರಾಗ್ಯಗಳು ಕೂಡ ಕಂಡು ಬರ್ತಿದೆ. ಅವೆಲ್ಲವನ್ನ ಪಕ್ಕಕ್ಕಿಟ್ಟು ಕ್ರಿಸ್ಮಸ್ ದಿನ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಅಣ್ಣಾಮಲೈ ಅವರ ಈ ಹೇಳಿಕೆ ಏನಿದೆಯಲ್ಲ, ಇದು ಚರ್ಚೆ ಕಾರಣ ಆಗ್ತಿದೆ. ವಿಜಯ್ ಅವರು ಕೊಟ್ಟಿರುವಂತಹ ಭರವಸೆಗಳು ಏನಿದೆಯಲ್ಲ, ಇದು ರಾಜಕೀಯ ತಲ್ಲಣ ಕ್ರಾಂತಿ ಆಗ್ತಿದೆ. ಪ್ಲಮ್ ಕೇಕ್ ಅಂತ ಉಲ್ಲೇಖಿಸಿದ್ದು ಕಾಂಗ್ರೆಸ್ಗೆ, ಡಿಎಂಕೆ ಅಥವಾ ಎಐಡಿಎಂಕೆ ಇರ್ಬೋದು, ಬಿಜೆಪಿ, ಎಐಡಿಎಂಕೆ ಮತ್ತು ಬಿಜೆಪಿ ಒಂದು ಕಡೆ ದೋಸ್ತಿ ಪಡೆಗಳಾಗಿದ್ದಾರೆ. ಸೀಟ್ ಹಂಚಿಕೆ ವಿಚಾರ, ಡಿಎಂಕೆ ನಾವು ಈ ಬಾರಿ ಅಧಿಕಾರಕ್ಕೆ ಮತ್ತೆ ಬಂದೇ ಬರ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಆದರೆ ಕಾಂಗ್ರೆಸ್ ಕತೆ ಹಂಗಲ್ಲ. ಆ ಕಡೆ ಈ ಕಡೆ ಒಂದಂಕಿ ಎರಡಂಕಿಯಲ್ಲಿ ಅವ್ರ ಜೊತೆ ದೋಸ್ತಿ ಮಾಡಿಕೊಳ್ಳುವಂಥ ಸನ್ನಿವೇಶಗಳಿರೋದು. ಇದರ ನಡುವೆ ಪ್ಲಮ್ ಕೇಕ್ ಅಂತ ಉಲ್ಲೇಖಿಸಿರೋದು, ಅಂದರೆ ಒಂದು ರೀತಿ ವ್ಯಂಗ್ಯವಾಗಿ ಮಾತನಾಡಿರೋ ವಿಚಾರ ಇದೆಯಲ್ಲ, ಇದು ರಾಜಕೀಯವಾಗಿ ಬೇರೆ ಸ್ವರೂಪ ಇದೆ. ಈ ಟೀಕೆಗಳ ಹೊರತಾಗಿಯೂ ಕೂಡ ವಿಜಯ್ ಅವರು ಭಾಗಿಯಾಗಿದ್ದಾರೆ ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದಲ್ಲಿ ಸೇರಿದಂಥ ಜನ ಹಾಕಿರುವಂಥ ರಾಜಕೀಯ ದಾಳ ಇದೆಯಲ್ಲ, ಅಷ್ಟು ಸುಮ್ಮನೆ ಇರೋ ವಿಚಾರವೇ ಅಲ್ಲ. ಪ್ಲಮ್ ಕೇಕ್ಗಿಂತ ಹೆಚ್ಚಾಗಿ ಗೆಲುವಿನ ಕೇಕೇ ಸಿಗುವ ಲಕ್ಷಣಗಳು ಕಂಡು ಬರ್ತಿದೆ. ಆ ಬಗ್ಗೆ ಮತ್ತೊಂದು ಅಪ್ಡೇಟ್ ಇದೆ. ಡಿಎಂಕೆ ವಿರುದ್ಧ ತೊಡೆಯನ್ನ ತಟ್ಟಿದ್ದ ವಿಜಯ್ ಕೈಪಾಲ. ಕನ್ಯಾಕುಮಾರಿಯಲ್ಲಿ ನಡೆದಂತಹ ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇವರು. ಕಳೆದ ಬಾರಿ ಡಿಎಂಕೆ ಆಯೋಜನೆಯಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು. ಈ ಬಾರಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸ್ಟಾಲಿನ್ ಅವರ ಅನುಪಸ್ಥಿತಿ ಎದ್ದು ತೋರ್ತಿತ್ತು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರೊಂದಿಗೆ ವಿಜಯ್ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ನಾಯಕರೊಂದಿಗೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ದಳಪತಿ. ಟಿವಿಕೆಯ ಜಾಣ್ಮೆಯ ಬಗ್ಗೆ ತಮಿಳುನಾಡಿನಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ನೋಡಿ, ಕ್ರಿಸ್ಮಸ್ಸಿನ ಸಲುವಾಗಿ ಕಳೆದ ಬಾರಿ ಕನ್ಯಾಕುಮಾರಿಯಲ್ಲಿ ಒಂದು ಕಾರ್ಯಕ್ರಮ, ಅಂದ್ರೆ ಈ ಬಾರಿ ನಡೆದಂತ ಒಂದು ಕಾರ್ಯಕ್ರಮ. ಕಳೆದ ಬಾರಿ ಈ ಕಾರ್ಯಕ್ರಮವನ್ನ ಪ್ರಮುಖವಾಗಿ ಡಿಎಂಕೆ ಆಯೋಜನೆಯನ್ನ ಮಾಡಿತ್ತು. ಡಿಎಂಕೆ ಆಯೋಜನೆ ನಡೆದಿತ್ತು, ಸ್ಟಾಲಿನ್ ಅವರು ಭಾಗಿಯಾಗಿದ್ರು, ಸಂಪೂರ್ಣ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ರು. ಆದರೆ ಈ ಬಾರಿ ದೃಶ್ಯಗಳೇ ವಿಭಿನ್ನವಾಗಿತ್ತು. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಈ ಕಾರ್ಯಕ್ರಮದಲ್ಲಿ ವಿಜಯ್ ಅವರು ಭಾಗಿಯಾಗಿದ್ರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಕೇವಲ ಅಷ್ಟು ಮಾತ್ರ ಗಮನ ಸೆಳೆದಿದ್ದಲ್ಲ, ಕಾಂಗ್ರೆಸ್ಸಿನ ಕೆಲ ನಾಯಕರ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಈಗ ಟಿವಿಕೆ ಕಾಂಗ್ರೆಸ್ ಪಾಲಾಗ್ಬಿಡುತ್ತಾ ಅನ್ನೋ ಚರ್ಚೆ ಇದೆ. ಇನ್ನು ಈ ಕಾರ್ಯಕ್ರಮವೇ ಸಾಕಷ್ಟು ಮಹತ್ವ ಪಡ್ಕೊಳ್ಳುತ್ತೆ. ಕ್ರಿಶ್ಚಿಯನ್ ಸಮುದಾಯದ ಎಲ್ಲರೂ ಕೂಡ ಸೇರಿದ್ರು ಇಲ್ಲಿ ಕಾರ್ಯಕ್ರಮದಲ್ಲಿ. ನಾವು ಒಂದನ್ನು ಗಮನಿಸಬೇಕು, ಚುನಾವಣೆ ಅಂತ ನೋಡಿದಾಗ ಸುಮಾರು 6ರಿಂದ 7% ಮತ ಅಥವಾ ಪಾಪ್ಯುಲೇಷನ್ಸ್ಗಳನ್ನ ಕ್ರಿಶ್ಚಿಯನ್ ಸಮುದಾಯ ಮೈನಾರಿಟಿಯಲ್ಲಿ ಹೊಂದಿಕೊಂಡಿದೆ. ಆ ಸಮುದಾಯದ ಮತಗಳನ್ನ ಸೆಳೆಯೋದ್ರಲ್ಲೂ ಕೂಡ ಯಶಸ್ವಿ ಆಗ್ತಿದ್ದಾರೆ. ಕಳೆದ ಬಾರಿ ಡಿಎಂಕೆ ಸಂಪೂರ್ಣವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು, ಸ್ಟಾಲಿನ್ ಅವರು ಭಾಗಿಯಾಗಿದ್ರು, ಜನ ಮನ್ನಣೆಗೂ ಕೂಡ ಪಾತ್ರವಾಗಿತ್ತು. ಆದರೆ ಈ ಬಾರಿ ಅವರ ಅನುಪಸ್ಥಿತಿ ಎದ್ದು ತೋರ್ತಿದೆ. ಅಂದ್ರೆ ಅವರನ್ನ ಬೀಟ್ ಮಾಡಿ ಈ ಕಾರ್ಯಕ್ರಮದ ಸಂಪೂರ್ಣ ಕ್ರೆಡಿಟ್ ಅನ್ನ ಪಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ದಳಪತಿ. ನಾವು ದೃಶ್ಯದಲ್ಲೂ ನೋಡಬಹುದು, ಮಕ್ಕಳೊಂದಿಗೆ ಕೇಕ್ ಅನ್ನ ಕತ್ತರಿಸಿ ಸಾವಿರಾರು ಜನ ಭಾಗಿಯಾಗಿದ್ರು. ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಕಾಂಗ್ರೆಸ್ಸಿನ ನಾಯಕರೊಂದಿಗೆ ವೇದಿಕೆಯನ್ನ ಹಂಚಿಕೊಂಡಿದ್ದಿದೆಯಲ್ಲ, ಇದು ಟಿವಿಕೆ ಪಕ್ಷದ ಜಾಣ್ಮೆ. ಮತದಾನ ಪ್ರಭುಗಳನ್ನ ಸೆಳೆಯೋದಿರ್ಬೋದು, ಡಿಎಂಕೆಗೆ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಲ್ಲಿ
ಟಕ್ಕರ್ ಕೊಡುವಂಥ ಕೆಲಸಗಳು ತಮಿಳುನಾಡಿನ ರಾಜಕೀಯದಲ್ಲಿ ಬೇರೆ ರೀತಿಯಾದಂಥ ಹಲ್ಚಲನ್ನು ಎಬ್ಬಿಸಿದೆ. ಇದು ರಾಜಕೀಯ ತಂತ್ರಗಾರಿಕೆಗಳನ್ನ ಇಲ್ಲಿ ಗಮನಿಸಬಹುದು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರಾ ಅನ್ನುವ ಚರ್ಚೆಗಳಿದೆ. ಮತ್ತೊಂದು ಅಪ್ಡೇಟ್ ಇದೆ ನೋಡಿ, ನೋಡ್ತಾ ಹೋಗೋಣ. ಕ್ರಿಶ್ಚಿಯನ್ ಸಮುದಾಯದ ಅಪಕೃಪೆಗೆ ಡಿಎಂಕೆ ಪಾತ್ರರಾಗ್ತಾ, ಕ್ರಿಶ್ಚಿಯನ್ ಮತವನ್ನ ಸೆಳೆಯೋದ್ರಲ್ಲಿ ವಿಜಯ್ ಟಿವಿಕೆ ಯಶಸ್ವಿಯಾಗ್ತಿದೆಯಾ? ಅಣ್ಣಾಮಲೈ ಹೇಳಿಕೆಯಿಂದ ಬಿಜೆಪಿ ರಾಜಕೀಯಕ್ಕೆ ಮೈನಸ್ಸು. ಕ್ರಿಶ್ಚಿಯನ್ ಸಮುದಾಯದ ಕಡೆಗಣೆಯನ್ನ ಮಾಡಿಬಿಟ್ರ ಅಣ್ಣಾಮಲೈ, ನಿರ್ಲಕ್ಷಿಸಿದ್ರ. ವಿಜಯ್ ಟಿವಿಕೆಗೆ ಪ್ಲಮ್ ಕೇಕ್ ಅನ್ನೋದಾಗಿ ಟೀಕೆ ಮಾಡ್ತಾರೆ ಅಣ್ಣಾಮಲೈ. ಡಿಎಂಕೆ ಹಾಗೂ ಟಿವಿಕೆ ನಡುವಿನ ಜಗಳದಲ್ಲಿ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ. ವಿಧಾನಸಭಾ ಚುನಾವಣೆಗಾಗಿ ಡಿಎಂಕೆ ಜೊತೆಗಿನ ದೋಸ್ತಿಯನ್ನ ಕಟ್ ಮಾಡ್ತಾರ. ಚುನಾವಣೆಗಾಗಿ ಡಿಎಂಕೆ ಜೊತೆ ಮೈತ್ರಿಯನ್ನ ತೊರೆಯುತ್ತಾ ಹಾಗಾದ್ರೆ ಕಾಂಗ್ರೆಸ್? ಸದ್ಯದ ಮಟ್ಟಿಗೆ ಕುತೂಹಲ. ನಾವು ಎನ್ಡಿಎ ಅಂತ ಗಮನಿಸಿದಾಗ ತಮಿಳುನಾಡಿನಲ್ಲಿ ಒಂದು ಕಡೆ ಬಿಜೆಪಿ, ಇನ್ನೊಂದು ಕಡೆ ಎಐಎಡಿಎಂಕೆ ಇದೆ. ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅಮಿತ್ ಶಾ ಅವರೆಲ್ಲ ಈ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಕಾರಣ ಆಗಿತ್ತು. ಇತ್ತ ಕಾಂಗ್ರೆಸ್ ನಮ್ಗೆ ಗೊತ್ತೇ ಇದೆ, ಡಿಎಂಕೆ ಜೊತೆಲಿ ದೋಸ್ತಿ ಮಾಡ್ಕೊಂತಾರೆ ಅಂತ. ಆದರೆ ಈ ಹಿಂದೆ ದಳಪತಿ ವಿಜಯ್ ಕೊಟ್ಟಿರುವಂಥ ಒಂದು ಹೇಳಿಕೆಯನ್ನು ನೆನಪು ಮಾಡಿಕೊಳ್ಳಬೇಕು. ನೇರವಾಗಿ ಹೇಳಿದ್ರು ನೋಡಿ, ಈ ಮುಂದೆ ಬರುವಂಥ ಚುನಾವಣೆ ಇದೆಯಲ್ಲ, ಇದು ಡಿಎಂಕೆ ಮತ್ತು ಟಿವಿಕೆ ನಡುವಿನ ನೇರ ಹಣಾಹಣಿ ಅನ್ನೋದಾಗ ಉಲ್ಲೇಖಿಸ್ತಾರೆ. ಅಂದರೆ ಬೇರೆ ಪಕ್ಷ ಕನ್ಸಿಡರೇ ಆಗಲ್ಲ, ನಾವು ಅಷ್ಟರ ಮಟ್ಟಿಗೆ ಸಿದ್ಧವಿದ್ದೀವಿ ಅಂತ. ಬಟ್ ಈ ಕ್ರಿಸ್ಮಸ್ ಕಾರ್ಯಕ್ರಮದ ನಂತರದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಮತಗಳನ್ನ ಸೆಳೆಯೋದ್ರಲ್ಲಿ ಇವರು ಗೆಲ್ತಿದ್ದಾರೆ. ಆದರೆ ಅಣ್ಣಾಮಲೈ ಕೊಟ್ಟಿರುವಂಥ ಪ್ಲಮ್ ಕೇಕ್, ಕ್ರಿಸ್ಮಸ್ ಸಂದರ್ಭ ಕಾರ್ಯಕ್ರಮ, ಪ್ಲಮ್ ಕೇಕ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಮಾರ್ಮಿಕವಾಗಿ ಕೊಟ್ಟಿರುವಂಥ ಹೇಳಿಕೆ. ಇದು ರಾಜಕೀಯವಾಗಿ ಬಿಜೆಪಿಗೆ ಒಂದು ರೀತಿ ಹೊಡೆತ ಬಿದ್ದಂತಿದೆ. ಮತ್ತೊಂದು ಕಡೆಯಲ್ಲಿ ಸಮುದಾಯದ ಮತದಾರರನ್ನ ಅಥವಾ ಸಮುದಾಯವನ್ನ ಕಡೆಗಣಿಸಿ ಇವರು ಮಾತನಾಡ್ಬಿಟ್ರಾ? ಈ ಟೀಕೆನೇ ಈಗ ಮುಳುವಾದಂತ ಕಾಣಿಸ್ತಿದೆ. ಇಷ್ಟಕ್ಕೂ ಮಾತ್ರ ನಿಲ್ಲಿಲ್ಲ. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಇವರು ವೇದಿಕೆ ಹಂಚಿಕೊಂಡಿದ್ದು, ಅವರ ಜೊತೆ ಇವರು ಭಾಗಿಯಾಗಿದ್ದು ಎಲ್ಲೋ ಒಂದು ಕಡೆ ಹಿಂಟ್ ಕೊಡ್ತಿದೆ. ಚುನಾವಣೆಯ ದೃಷ್ಟಿಯಿಂದ ಎಲ್ಲಾದ್ರೂ ಕಾಂಗ್ರೆಸ್ಸಿಗೆ ಲಾಭ ಆಗ್ತಿದೆಯಾ ಅಂತ. ಇಬ್ಬರ ಜಗಳ ಮೂರವನಿಗೆ ಲಾಭ ಅನ್ನೋ ನಿಟ್ಟಿನಲ್ಲಿ ಚುನಾವಣೆಗಾಗಿ ಡಿಎಂಕೆ ಜೊತೆಗಿನ ದೋಸ್ತಿಯನ್ನ ಕಾಂಗ್ರೆಸ್ ಕಟ್ ಮಾಡಿಕೊಳ್ಳುತ್ತೆ. ಚುನಾವಣೆ ಗೆಲ್ಲೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಹಾಗಾಗಿ ಚುನಾವಣೆಗಾಗಿ ಡಿಎಂಕೆ ಜೊತೆ ಮೈತ್ರಿಯನ್ನ ಕಾಂಗ್ರೆಸ್ ತೊರೆಯುತ್ತಾ ಅನ್ನೋ ಮಟ್ಟಿಗೂ ಕೂಡ ತಮಿಳುನಾಡಿನಲ್ಲಿ ಚರ್ಚೆಗೆ ಆಸ್ಪದ ಆಗಿ ರಾಜಕೀಯ ವಿಶ್ಲೇಷಣೆಗಳು ನಡೀತಾ ಇದೆ. ಏನು ಬೇಕಾದರೂ ಆಗ್ಬೋದು. ಮತ್ತೊಂದು ಕಡೆಯಲ್ಲಿ ಸಕಲ ಸಿದ್ಧತೆಗಳಾಗ್ತಿದೆ ಚುನಾವಣೆಗೆ. ಗೆಲ್ಲಲೇಬೇಕು ಈ ಬಾರಿ, ಟಿವಿಕೆ ಪಕ್ಷ ಗೆದ್ದೇ ಗೆರುತ್ತೆ. ಯಾಕಂತಂದ್ರೆ ಈ ಕರೂರು ಕಾಲ್ತುಳಿತ ಪ್ರಕರಣ ಆದ ನಂತರದಲ್ಲಿ ಸೆಪ್ಟೆಂಬರ್ ನಡೀತಲ್ಲ ಕಾಲ್ತುಳಿತ, ಅದಾದ ನಂತರ ಅಣ್ಣಾಮಲೈ ಅವರ ಬಹಿರಂಗ ಕಾರ್ಯಕ್ರಮ, ಸಭೆ ಸಮಾವೇಶಕ್ಕೂ ಕೂಡ ಅಲ್ಲಿನ ಡಿಎಂಕೆ ಸರ್ಕಾರವೇ ಒಂದು ರೀತಿ ಬ್ರೇಕ್ ಹಾಕಿತ್ತು. ತದನಂತರದಲ್ಲಿ ಕಾಣಿಸ್ಕೊಂಡಿದ್ದೆ ಇದೇ ಒಂದು ದೊಡ್ಡ ವೇದಿಕೆಯಲ್ಲಿ ಕ್ರಿಸ್ಮಸ್ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಎಲ್ಲರ ಜೊತೆ ಕಾರ್ಯಕ್ರಮ ಭಾಗಿಯಾಗಿದ್ದು, ಒಂದು ಕಡೆ ಆ ವರ್ಚಸ್ಸು ಎಲ್ಲವೂ ಕೂಡ ಎದ್ದು ತೋರ್ತಾ ಇತ್ತು. ಇನ್ನು ಇತ್ತೀಚೆಗಷ್ಟೇ ಆಡಿಯೋ ಲಾಂಚ್, ಅವರ ಕೊನೆಯ ಸಿನಿಮಾ ಜನನಾಯಕನ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ಮಲೇಷ್ಯಾದಲ್ಲಿ ಈ ಕಾರ್ಯಕ್ರಮ ಆಗಿತ್ತು. ಅಲ್ಲೂ ಕೂಡ ಜನಸ್ತೋಮವೇ ಆಗಮಿಸಿತ್ತು. ಇನ್ನು ಪೊಂಗಲ್ ಹಬ್ಬದ ದಿನದಂದೇ ಜನನಾಯಕನ ಸಿನಿಮಾ ತೆರೆಗೆ ಅಪ್ಪಳಿಸುತ್ತೆ. ದಳಪತಿ ವಿಜಯ್ ನಟನೆಯ ಈ ಜನನಾಯಕನ ಸಿನಿಮಾ ಇದೆಯಲ್ಲ, ಅವರ ಕೊನೆಯ ಸಿನಿಮಾ ಇದು. ಪೊಂಗಲ ಹಬ್ಬದ ದಿನದಂದೇ ಜನನಾಯಕನ್ ತೆರೆಗೆ ಬರ್ತಿದೆ. ದಳಪತಿ ವಿಜಯ್ ನಟನೆಯ ಜನನಾಯಕನ ಸಿನಿಮಾ ಕೊನೆಯ ಸಿನಿಮಾದ ಮೂಲಕನೇ ವಿಜಯ್ ರಾಜಕೀಯ ಪ್ರಚಾರವನ್ನು ಶುರು ಮಾಡಿಕೊಂಡ್ರ. ಜನನಾಯಕನ ಮೂಲಕವೇ ದಳಪತಿ ರಾಜಕೀಯ ವಿಚಾರವನ್ನ ಪ್ರಸ್ತಾಪಿಸುತ್ತಿದ್ದಾರೆ. ಸಿದ್ಧಾಂತಗಳ ಸಂಘರ್ಷವನ್ನ ಎತ್ತಿ ತೋರಿಸುವಂತ ಸಿನಿಮಾ ಆಗುತ್ತಾ ಇದು. ತಮಿಳುನಾಡಿನ ವಸ್ತು ಸ್ಥಿತಿಗೆ ತಕ್ಕದಾದಂತಹ ಕಥಾವಸ್ತುನ ಅದು. ನೋಡಿ, ಈಗಾಗಲೇ ಪೊಂಗಲ ಹಬ್ಬಕ್ಕೆ ರಿಲೀಸ್ ಮಾಡೋದಕ್ಕೆ ಸಕಲ ಸಿದ್ಧತೆಯಲ್ಲಿದೆ. ನೋಡಿ, ವಿಜಯ್ ಅವರ ಮೂಲ ನೋಡಿದಂಥ ಸಂದರ್ಭದಲ್ಲಿ ಚಲನಚಿತ್ರ ನಟನಾಗಿ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನ ಹೊಂದಿ ಈಗ ರಾಜಕೀಯಕ್ಕೆ ತಮ್ಮದೇ ಆದಂತಹ ಟಿವಿಕೆ ಪಕ್ಷವನ್ನ ಕಟ್ಟಿ ಭರದಿಂದ ಅದರ ಪ್ರಚಾರ ಶುರು ಮಾಡಿಕೊಂಡಿದ್ದಾರೆ. 2023ರಿಂದಲೇ ಶುರುವಾಗಿತ್ತು ಎಲ್ಲ ಪ್ರಚಾರಗಳು. ಆದರೆ ಈ ಚುನಾವಣೆಗೆ ಇನ್ನೊಂದು 2-3 ತಿಂಗಳಿದೆ ಅನ್ನೋ ಸಂದರ್ಭದಲ್ಲೇ ಅವರ ನಟನೆಯ ಕೊನೆಯ ಚಿತ್ರ ಜನನಾಯಕನ್ ಪೊಂಗಲ್ ವಿಶೇಷವನ್ನು ಗೊತ್ತು. ಈ ಪೊಂಗಲ್ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಂತೂ ಸಿನಿಮಾ ಬರೋದು, ಸದ್ದು ಮಾಡೋದು. ಇಂಥ ಸಂದರ್ಭದಲ್ಲಿ ತನ್ನ ಅಭಿಮಾನಿಗಳನ್ನ ಮತಗಳನ್ನಾಗಿ ಸೆಳೆಯೋದಕ್ಕೆ
ಅವರು ಕಾರ್ಯಕ್ರಮಕ್ಕೆ ಬರ್ತಾರೆ, ರ್ಯಾಲಿಗೆ ಬರ್ತಾರೆ ಅನ್ನೋ ಮಾತ್ರಕ್ಕೆ ಎಲ್ಲರೂ ಕೂಡ ವೋಟ್ ಹಾಕ್ತಾರೆ ಅಂತಲ್ಲ. ಆದರೆ ತಮ್ಮ ಸಿದ್ಧಾಂತಗಳು ಏನು, ತಮ್ಮ ಮುಂದಿನ ಗುರಿಗಳು ಏನು, ಯಾವ ರೀತಿಯಾದಂಥ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋ ವಿಚಾರವನ್ನ ತಮ್ಮ ಶಕ್ತಿ, ಸಿನಿಮಾ ನಟನೆ ಅವರ ಶಕ್ತಿ, ಅದರ ಮೂಲಕನೇ ಜನರಿಗೆ ತೋರಿಸುವಂತ ಪ್ರಚಾರಕ್ಕೆ ಮುಂದಾಗ್ತಿದ್ದಾರೆ ಅನ್ನೋ ಚರ್ಚೆ ಇದೆ. ಸಿದ್ಧಾಂತಗಳ ಸಂಘರ್ಷವನ್ನ ಎತ್ತಿ ತೋರಿಸ್ತಾ ವಸ್ತುಸ್ಥಿತಿಗಳು ಏನಿದೆ ಈ ಕಥಾಹಂದರವನ್ನ ಹೊಂದಿಕೊಂಡು ಜನರನ್ನ ಸೆಳೆಯೋದಕ್ಕೆ ಸಿದ್ಧರಾಗ್ತಿದ್ದಾರೆ ಅನ್ನೋ ಚರ್ಚೆಗಳು ಇದೆ. ಆದರೆ ಈ ಸಿನಿಮಾ ಮಾತ್ರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಸಿಎಂ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದು, ಇದು ತಮ್ಮ ಕೊನೆಯ ಸಿನಿಮಾ ಆಗಿರೋದ್ರಿಂದ ಸಾಕಷ್ಟು ಭಾವುಕರಾಗಿರೋದು, ಮತದಾನ ಪ್ರಭುಗಳು ಕೂಡ ತಮ್ಮತ್ತ ಸೆಳೆಯುವಂತ ಕೆಲಸಗಳಾಗ್ತಿದೆ. ನಿನ್ನೆಯಷ್ಟೇ ಮಲೇಷ್ಯಾದಲ್ಲಿ ಈ ಸಿನಿಮಾದ ಜನನಾಯಕನ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮ ಇತ್ತು. ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಬಟ್ ಅಲ್ಲಿ ರಾಜಕೀಯ ವಿಚಾರಗಳನ್ನು ಅವರು ಪ್ರಸ್ತಾಪಿಸಿರಲಿಲ್ಲ. ಯಾರೋ ಒಬ್ಬರಿಬ್ಬರು ಬಾವುಟ ಹಾರಿಸಿದ್ರು, ಅದನ್ನ ಪೊಲೀಸರು ಇಮಿಡಿಯೇಟ್ ಆಗಿ ಅವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಮಾಡಿದ್ರು. ಬಟ್ ಒಂದು ಮಾತ್ರ ಸ್ಪಷ್ಟವಾಗಿದೆ, ಜನನಾಯಕನ ಸಿನಿಮಾ ಮೂಲಕವಾಗಿ ತಮ್ಮ ರಾಜಕೀಯ ಉದ್ದೇಶಗಳು ಏನು, ಯಾವ ರೀತಿಯ ಕಮಾಲು ಮಾಡ್ತಾರೆ, ಅವರ ಸಿದ್ಧಾಂತಗಳು ಹೇಗಿದೆ, ಏನೂ ಇಲ್ಲದೆ ಬಂದು ಮುಖ್ಯಮಂತ್ರಿ ಆಗುವಂತ ನನ್ನ ತುಡಿತಗಳು ಹೇಗಿದೆ ಅನ್ನೋದನ್ನ ಸಿನಿಮಾ ಮೂಲಕ ತೋರಿಸ್ತಾರಾ ನೋಡಬೇಕು. ಒಂದು ಅಪ್ಡೇಟ್ ಇದೆ, ರಾಜಕೀಯ ನಿರೀಕ್ಷೆಗಳನ್ನ ಪೂರೈಸುವಂತ ಸಿನಿಮಾ ಆಗುತ್ತಾ ಇದೆ. ವಿಭಿನ್ನ ಸಿದ್ಧಾಂತಗಳ ನಾಯಕರ ಸಂಘರ್ಷವನ್ನ ತೋರಿಸೋ ಚಿತ್ರ. ಸಿನಿಮಾ ಮೂಲಕವೇ ವಿಜಯ್ ರಾಜಕೀಯದ ರಾಜತಂತ್ರವನ್ನ ಹೆಣಿತಾರೆ. ಚುನಾವಣೆಗೆ ಕೆಲವು ತಿಂಗಳಿರುವಾಗಲೇ ತೆರೆಗೆ ಬರ್ತಿರುವಂತ ಚಿತ್ರ ಇದು. ಸಿನಿಮಾ ಅಭಿಮಾನಿಗಳನ್ನ ಮತವಾಗಿ ಪರಿವರ್ತನೆಯನ್ನ ಮಾಡ್ತಾರ. ಒಂದು ಸಿನಿಮಾ ತಮಿಳುನಾಡಿನ ರಾಜಕೀಯವನ್ನೇ, ಆ ದಿಕ್ಕನ್ನೇ ಬದಲಾಯಿಸುತ್ತೆ. ಪಕ್ಕದ ಮಲೇಷ್ಯಾದಲ್ಲೂ ಜನನಾಯಕನ ಸಿನಿಮಾ ಪ್ರೀ ರಿಲೀಸ್ ಆಗುತ್ತೆ. ಮಲೇಷ್ಯಾದಲ್ಲೂ ರಾಜತಂತ್ರವನ್ನ ಹೆಣಿತಾರ ದಳಪತಿ ವಿಜಯ್. ದಳಪತಿ ವಿಜಯ್ ಅವರ ಒಂದೊಂದು ನಡೆ ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಒಂದು ನಾವಾಗಲೇ ಪ್ರಸ್ತಾಪ ಮಾಡ್ತಿದ್ದೆ, ಕ್ರಿಶ್ಚಿಯನ್ ಸಮುದಾಯವನ್ನು ಸೆಳೆಯೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ 6-7% ಅಷ್ಟು ಮತದಾನ ಪ್ರಭುಗಳಿದ್ದಾರೆ. ಅದರಲ್ಲೂ ಕೂಡ ನೀಲಗಿರಿಸು ಅನೇಕ ಭಾಗದಲ್ಲಿ ಆ ಮತದಾರನ ಸೆಳೆಯೋ ಕೆಲಸ ಒಂದು ಕಡೆ ಆಗ್ತಿದ್ರೆ, ಇನ್ನೊಂದು ಕಡೆಯಲ್ಲಿ ಸಿನಿಮಾ ಮೂಲಕವಾಗಿನೇ ಈಗ ಜನರನ್ನ ಸೆಳೆಯೋದಕ್ಕೆ ಸಿದ್ಧರಾದಂತೆ ಕಾಣಿಸ್ತಾ ಇದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಸ್ಪೆಷಲ್ ಬ್ಯೂರೋ ಹೆಡ್ ಶ್ರೀರಾಜ್ ವಕ್ವಾಡಿ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಶ್ರೀರಾಜ್, ಒಂದು ಕಡೆ ಈ ಪೊಂಗಲ್ ಬಂತು ಅಂತಂದ್ರೆ ತಮಿಳುನಾಡಿನಲ್ಲಿ ಹಬ್ಬದ ವಾತಾವರಣ ಬೇರೆ. ಆದರೆ ಈ ಬಾರಿ ಒಂದು ಕಡೆ ಪೊಂಗಲ್ ಹಬ್ಬ, 1-2-3 ತಿಂಗಳಲ್ಲಿ ಚುನಾವಣೆ, ಅದರಲ್ಲೂ ಕೂಡ ಅಲ್ಲಿನ ನೆಚ್ಚಿನ ನಟ ವಿಜಯ್ ಅವರೇ ಕೊನೆಯ ಸಿನಿಮಾದಲ್ಲಿದ್ದಾರೆ, ಮುಖ್ಯಮಂತ್ರಿ ಅಭ್ಯರ್ಥಿಯ ಕಣಕ್ಕಿಳಿದಿದ್ದಾರೆ. ಎಷ್ಟರ ಮಟ್ಟಿಗೆ ಅವರ ರಾಜಕೀಯ ಈಗಿನ ತಂತ್ರಗಾರಿಕೆಗಳು ಪ್ಲಸ್ ಆಗ್ಬೋದು? ಜೊತೆಯಲ್ಲಿ ಕಾಂಗ್ರೆಸ್ ಜೊತೆ ವಿಲೀನ ಆಗ್ಬಿಡ್ತಾರಾ ಅಥವಾ ಕಾಂಗ್ರೆಸ್ ಇವ್ರ ಕೈ ಹಿಡಿತಿದೆಯಾ? ಹೆಚ್ಚಿನ ಡೀಟೇಲ್ಸ್ ಶ್ರೀರಾಜ್. ಅಖಿಲೇಶ್, ಬಹಳ ಪ್ರಮುಖವಾಗಿ ತಮಿಳುನಾಡಿನ ರಾಜಕೀಯದ ಇತಿಹಾಸವನ್ನೇ ಬದಲಾಯಿಸಬಹುದಾದಂತಹ ಎಲ್ಲಾ ಲಕ್ಷಣಗಳು ವಿಜಯ್ ಅವರ ರಾಜಕೀಯ ತಂತ್ರಗಾರಿಕೆಯಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು ಈಗ ತಮಿಳುನಾಡು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಷಯ. ಕರೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗಿತ್ತು, ಸುಮಾರು 3 ತಿಂಗಳ ತನಕ ಇವರು ನಮ್ಮ ದಳಪತಿ ವಿಜಯ್ ಅವರು ಎಲ್ಲಿಯೂ ಕೂಡ ಕಾಣಿಸೋದಕ್ಕೆ ಸಿಕ್ಕಿರಲಿಲ್ಲ. ಮತ್ತೆ ರಾಜ್ಯ ಸರ್ಕಾರ ಡಿಎಂಕೆ ಏನ್ ಮಾಡಿತ್ತು, ವಿಜಯ್ ಅವರ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದೇ ಇರುವ ಹಾಗೆ ಒಂದು ಕಟ್ಟುನಿಟ್ಟಿನ ನಿರ್ಬಂಧವನ್ನ ಹೇರಿತು. ಹಾಗಾಗಿ ವಿಜಯ್ ಎಲ್ಲೂ ಕೂಡ ಕಾಣಿಸೋದಕ್ಕೆ ಸಿಕ್ಕಿರ್ಲಿಲ್ಲ. ಈ ಕ್ರಿಸ್ಮಸ್ ಒಂದು ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಅವರು ಕನ್ಯಾಕುಮಾರಿಯಲ್ಲಿ ಭಾಗಿಯಾಗಿರೋದು ಮತ್ತಷ್ಟು ರಾಜಕೀಯ ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತು ಆ ಸಂದರ್ಭದಲ್ಲಿ ಅಣ್ಣಾಮಲೈ ಹೇಳಿರುವಂತಹ ಹೇಳಿಕೆ ಏನಿದೆಯಲ್ಲ, ಅದು ಟಿವಿಕೆ ಮತ್ತು ವಿಜಯ್ಗೆ ಒಂದು ಪ್ಲಸ್ ಪಾಯಿಂಟ್ ಆಯ್ತಾ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದಂತಹ ಚರ್ಚೆ ಆಗ್ತಾ ಹೋಗುತ್ತೆ. ಆಮೇಲೆ ಅಲ್ಲಿ ಕಾಂಗ್ರೆಸ್ ನಾಯಕರು ಇರುವಂತಹ ವೇದಿಕೆಯಲ್ಲಿ ವಿಜಯ್ ಅಲ್ಲಿ ಭಾಗಿಯಾಗ್ತಾರೆ, ಅಲ್ಲಿ ಉಭಯ ಕುಶಲೋಪರಿ ಮಾಡ್ಕೊಳ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ಸ್ಕೊಳ್ತಾರೆ, ಎಲ್ಲರೂ ಕೂಡ ಮಾಡ್ತಾರೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇರೋದು. ಡಿಎಂಕೆ ಈಗ ಕಾಂಗ್ರೆಸ್ ನ ಒಂದು ಮೈತ್ರಿಯಲ್ಲಿ ಇರೋ ಕಾರಣಕ್ಕೋಸ್ಕರವಾಗಿ ನೆಕ್ಸ್ಟ್ ಈ ವಿಧಾನಸಭಾ ಚುನಾವಣೆ ಬರುವುದರೊಳಗಾಗಿ ಡಿಎಂಕೆಯನ್ನ ತೊರೆದು ಟಿವಿಕೆ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳುತ್ತಾ ಕಾಂಗ್ರೆಸ್ ಅನ್ನುವಂತಹ ಚರ್ಚೆ. ಆದ್ರೂ ಕೂಡ ಕೇಂದ್ರದಲ್ಲಿ ಮಹಾಗಠಬಂಧನ್ ಮೈತ್ರಿ ಪಕ್ಷ ಆಗಿರುವ ಕಾರಣಕ್ಕೋಸ್ಕರವಾಗಿ ಡಿಎಂಕೆಯನ್ನ ಅಷ್ಟು ಮಟ್ಟಿಗೆ ಈಸಿಯಾಗಿ ತೊರೆಯುವುದಕ್ಕೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಬಟ್ ವಿಧಾನಸಭಾ ಚುನಾವಣೆ ಬಂದ ಸಂದರ್ಭದಲ್ಲಿ ಎಷ್ಟೋ ರಾಜ್ಯಗಳಲ್ಲಿ ಕಾಂಗ್ರೆಸ್ ನಡೆಯನ್ನ ನಾವು ಗಮನಿಸಬೇಕು. ಏಕಾಂಗಿಯಾಗಿ ನಾವು ಸ್ಪರ್ಧೆ ಮಾಡ್ತೀವಿ, ನಮ್ಗೆ ಹೆಚ್ಚು ಟಿಕೆಟ್ಗಳು ಬೇಕು ಅನ್ನುವಂತಹ ಈ ಎಲ್ಲ ಆಂತರಿಕ ಅಂದ್ರೆ ಮೈತ್ರಿ ಪಕ್ಷಗಳ ನಡುವಿರುವಂತಹ ಆಂತರಿಕ ವಿಷಯಗಳಲ್ಲಿ ಚರ್ಚೆ ಆಗಿ ಏಕಾಂಗಿಯಾಗಿ ಸ್ಪರ್ಧಿಸಿರುವುದನ್ನ ನಾವು ಗಮನಿಸಿದ್ದೀವಿ.
ನೋಡಿದೀವಿ. ಬಿಹಾರದ ಎಲೆಕ್ಷನ್ ಅಲ್ಲೂ ಕೂಡ ಆ ತರದೊಂದಿಷ್ಟು ಬೆಳವಣಿಗೆಗಳಾಯ್ತು. ಒಟ್ಟಿನಲ್ಲಿ ಮಹಾಗಠಬಂಧನ ಇದ್ರೂ ಕೂಡ ಒಂದೇ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳಿತ್ತು ಅಂತ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ತಮಿಳುನಾಡು ಒಂದು ದ್ರಾವಿಡ ಭಾಷೆಯನ್ನ ಹೊಂದಿರುವಂತಹ ಒಂದು ರಾಜ್ಯ ಆಗಿರೋ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇರುವ ಕಾರಣಕ್ಕೋಸ್ಕರವಾಗಿ ಕರ್ನಾಟಕದ ಮಾಡೆಲ್ ಅನ್ನ ತಮಿಳುನಾಡಿಗೆ ಒಂದು ಪರಿವರ್ತಿಸುವಂತಹ ಪ್ರಯತ್ನವನ್ನ ಅಥವಾ ಅದನ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡುತ್ತಾ ಟಿವಿಕೆ ಜೊತೆಗೆ ಅನ್ನೋದಾಗಿ ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇರೋದು. ಯಾಕೆ ಹೇಳಿದ್ರೆ ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ಸರ್ಕಲ್ ಅನ್ನು ನಾವು ಪ್ರತಿ ಬಾರಿ ಕಾಣ್ತಾ ಇದ್ದೀವಿ. 10 ವರ್ಷ ಮಾತ್ರ ಒಂದು ಪಕ್ಷಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. 10 ವರ್ಷ ಆದ ಬಳಿಕ ಮತ್ತೊಮ್ಮೆ ಆ ಪಕ್ಷಕ್ಕೆ ಅಧಿಕಾರವನ್ನು ಕೊಡುವಂತಹ ಇತಿಹಾಸವನ್ನ ನಾವು ಕಂಡೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಈ ತರದ ಒಂದು ನಡೆ ಆಗಬಹುದಾ ಅನ್ನೋದು ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಹೋಗುತ್ತೆ. ಈ ಜನನಾಯಕನ್ ಅನ್ನುವಂತ ಸಿನಿಮಾದ ಮೂಲಕವೇ ರಾಜಕೀಯ ತಂತ್ರಗಾರಿಕೆಯನ್ನ ವಿಜಯ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಯಾಕೆ ಬರುತ್ತೆ ಅಂತ ಕೇಳಿದ್ರೆ, ಜನನಾಯಕನ ಸಿನಿಮಾದಲ್ಲಿರುವಂತಹ ಕಥಾವಸ್ತು ಕೂಡ ಅದೇ ರೀತಿಯ ಒಂದು ವಿಷಯವನ್ನ ಹೇಳುತ್ತೆ ಅಂತ. ತಮಿಳುನಾಡು ರಾಜಕೀಯವನ್ನ ನಾವು ಗಮನಿಸಬೇಕು. ಡಿಎಂಕೆ ಒಡೆದಾದ ನಂತರ ಎಐಡಿಎಂಕೆ ಆಯ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ತಮಿಳುನಾಡಿನ ರಾಜಕೀಯ ನಾಯಕರಲ್ಲಿ ಇರುವಂತಹ ಸೈದ್ಧಾಂತಿಕ ಸಂಘರ್ಷ ಏನಿದೆಯಲ್ಲ, ಅದೇ ವಿಷಯವನ್ನ ಕಥಾವಸ್ತುವಾಗಿ ಜನನಾಯಕನಲ್ಲಿ ಇಟ್ಟುಕೊಂಡು ಈ ಸಿನಿಮಾ ಮಾಡಿರುವುದು. ಮತ್ತೆ ಎಲೆಕ್ಷನ್ ಗೆ 1-2 ತಿಂಗಳು ಇರುವ ಮುನ್ನೆಲೆಯಲ್ಲಿ ಈಗ ಪೊಂಗಲ್ ಹಬ್ಬದ ಸಂದರ್ಭದಲ್ಲಿ ಈಗ ಬಿಡುಗಡೆ ಮಾಡ್ತಾ ಇರೋದು. ಮತ್ತೆ ಮಲೇಷ್ಯಾದಲ್ಲೂ ಕೂಡ ಪ್ರೀ ರಿಲೀಸ್ ಇದೆ. ಮಲೇಷ್ಯಾ ನಿಮ್ಗೆ ಗೊತ್ತಿದೆ, ಪಕ್ಕದ ರಾಷ್ಟ್ರ, ತಮಿಳಿಗರು ಹೆಚ್ಚಿರುವಂತಹ ರಾಷ್ಟ್ರ ಆಗಿರುವ ಕಾರಣಕ್ಕೋಸ್ಕರವಾಗಿ ತಮಿಳಿನ ಮತವನ್ನ ಇಲ್ಲಿ ಬರ್ಬೇಕಲ್ಲ ಅನ್ನುವ ಕಾರಣಕ್ಕೋಸ್ಕರವಾಗಿ ಅಲ್ಲಿಯೂ ಕೂಡ ಎಲೆಕ್ಷನ್ ತಂತ್ರವನ್ನ ವಿಜಯ್ ಬಹಳ ಮುತುವರ್ಜಿಯನ್ನು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ಈಗ ಚರ್ಚೆ ಆಗ್ತಾ ಇರುವಂತಹ ವಿಷಯ. ಒಂದು ಸೈದ್ಧಾಂತಿಕ ಭಿನ್ನಮತ ಏನಿದೆ ಅದನ್ನ ಹೋಗಲಾಡಿಸಿ ತಮಿಳುನಾಡಿನ ರಾಜಕೀಯಕ್ಕೆ ಒಂದು ಹೊಸ ಭರವಸೆಯನ್ನ ಈ ಮೂಲಕ ಕೊಡುವುದಕ್ಕೆ ವಿಜಯ್ ಮಾಡಿದ್ರ, ಆ ತರದ ಒಂದು ತಂತ್ರಗಾರಿಕೆಯನ್ನ ಹೇಳಿದ್ರ ಅನ್ನುವುದು ಈಗ ಮುಖ್ಯವಾಗಿರುವಂತಹ ಪ್ರಶ್ನೆ. ಅಖಿಲೇಶ್, ಥ್ಯಾಂಕ್ ಯು ಶ್ರೀರಾಜ್ ತಮ್ಮೆಲ್ಲ ಮಾಹಿತಿಗೆ. ನೋಡಿದ್ರಲ್ಲ, ತಮಿಳುನಾಡಿನ ರಾಜಕೀಯ ಅಖಾಡ ಈಗ ಗರಿಗೆದರು ಬಿಟ್ಟಿದೆ. ಒಂದು ಕಡೆಯಲ್ಲಿ ಈ ಬಾರಿ ಶತಾಯಗತಾಯವಾಗಿ ಗೆಲ್ಲಲೇಬೇಕು ಅಂತ ಒಂದೊಂದೇ ರಾಜಕೀಯ ರಣತಂತ್ರವನ್ನ ವಿಜಯ್ ಅವರು ಹೆಣಿತಿದ್ದಾರೆ. ಅದರಲ್ಲೂ ಕೂಡ ಪ್ಲಸ್ ಆಗಿದ್ದು ಒಂದು ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು. ಜೊತೆಯಲ್ಲಿ ಕಾಲೆಳೆಯಕ್ಕೆ ಹೋದಂತಹ ಅಣ್ಣಾಮಲೈಯವರ ಹೇಳಿಕೆ ಇದೆಯಲ್ಲ, ಇದು ಬಿಜೆಪಿಗೆ ಒಂದು ರೀತಿ ಮೈನಸ್ ಆದಂತೆ ಕಾಣಿಸ್ತಿದೆ. ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಬಹು ನಿರೀಕ್ಷೆಯನ್ನ ಹುಟ್ಟಿಸಿರೋದು ಜನನಾಯಕನ ಸಿನಿಮಾ. ಈ ಸಿನಿಮಾ ಕಥೆನೇ ಹೇಳುತ್ತೆ, ಆ ಚಿತ್ರದ ಪೋಸ್ಟರ್ಗಳೇ ಹೇಳುತ್ತೆ ಇದು ರಾಜಕೀಯ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಏನೂ ಇಲ್ಲದೆ ಸಿನಿಮಾ ಕ್ಷೇತ್ರದಲ್ಲಿ ಎದ್ದು ಬಂದು ಅಥವಾ ಸಿನಿಮಾ ಮೂಲಕವಾಗಿ ಓರ್ವ ಮುಖ್ಯಮಂತ್ರಿ ಆಗ್ತಾನೆ ಅನ್ನೋ ಒಂದು ಕತೆ ಹಂದರವನ್ನ ಹೊಂದಿರೋದಿದೆಯಲ್ಲ, ಇದು ಮತದಾರರನ್ನ ಸೆಳೆಯೋದ್ರಲ್ಲಿ ವಿಜಯ್ ಮತ್ತಷ್ಟು ಯಶಸ್ವಿ ಆಗ್ತಾರೆ ಅನ್ನೋ ವಿಚಾರವನ್ನ ಎತ್ತಿ ಸಾರ್ತಾ ಇದೆ. ನಾವು ಗಮನಿಸಬೇಕಾಗಿರೋದು ಜಯಲಲಿತಾ ಇರ್ಬೋದು, ಕರುಣಾನಿಧಿ ಅವರು ಇರ್ಬೋದು. ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ತಮಿಳುನಾಡಿನಲ್ಲಿ ಬಂದು ಹೆಸರು ಮಾಡಿ ಅಭಿಮಾನಿಗಳನ್ನ ಪಡ್ಕೊಂಡು ನಂತರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮಿಂಚಿ ತಮ್ಮದೇ ಆದಂಥ ವರ್ಚಸ್ಸು, ತಮ್ಮದೇ ಆದಂಥ ಕಮಾಲ್ ಮಾಡಿದವರಿದ್ದಾರೆ. ಹಾಗಾಗಿ ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕಿಳಿದಿರುವಂತಹ ವಿಜಯ್ ಅವರ ಕನಸು ನನಸಾಗುತ್ತಾ ಅಥವಾ ಡಿಎಂಕೆ ಮತ್ತೇನಾದ್ರೂ ಕಮಾಲ್ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದಾಗಿತ್ತು KNP ಸ್ಪೆಷಲ್. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.